ನಮಗೆ ಶಾಸಕರು ಅಂದರೆ ನಮಗೆ ಬೆಲೆ ಇಲ್ವಾ? ನಾವು ಸಾಮಾನ್ಯ ಜನರ ರೀತಿಯಲ್ಲಿ ಹೋಗಿ ಕುತ್ಕೊಳ್ಬೇಕಾ? ನೀವು ಮೇಲಿಂದ ಇಳಿದು ಬಂದಿದ್ದೀರಾ, ನೀವು ಆಕಾಶದಿಂದ ಉದುರಿದ್ದೀರಾ. ಒಂದು IPL ಟಿಕೆಟ್ ನೋಡಬೇಕು ಅನ್ನೋ ತೆವಲಿದ್ರೆ ನಿಮಗೆ ನಾವು ಈ ಪದವನ್ನು ಬಳಸುವಂತಹ ಸ್ಥಿತಿಗೆ ತಂದಿಟ್ಟಿದ್ದೀರಿ. ಅಂತಹ ತೆವಲಿದ್ದರೆ ಹಣ ಕೊಟ್ಟು ಖರೀದಿ ಮಾಡಿ ಹೋಗಿ ನೋಡ್ಕೊಂಡು ಎಂಜಾಯ್ ಮಾಡಿ. ಅದಕ್ಕೆ ಯಾಕೆ ಪವಿತ್ರವಾದಂತಹ ವಿಧಾನಸಭೆ, ವಿಧಾನ ಪರಿಷತ್, ವಿಧಾನಸೌಧವನ್ನು ಬಳಸ್ಕೊಳ್ತೀರಿ? ಅದಕ್ಕೆ ಯಾಕೆ ನಿಮ್ಮ ಶಾಸಕ ಸ್ಥಾನವನ್ನು ಅದಕ್ಕೆ ಯಾಕೆ ಬಳಸ್ಕೊಳ್ತೀರಿ? ಮುಖ್ಯಮಂತ್ರಿಗಳೇ, ಹಿಂದೆ RCB ಏನೋ ಒಂದು ಗಲಾಟೆಯಾಗಿ ಎಷ್ಟೋ ಜನ ಜೀವ ಕಳ್ಕೊಂಡ್ರಲ್ಲ, ಇನ್ನೂ ಬುದ್ಧಿ ಬಂದಿಲ್ಲಲ್ರಿ ನಿಮಗೆ? ಇಲ್ಲಿ ನಮಗೆ ಕೊಡಲ್ಲ MLAಗಳಿಗೆ. ಗೌರವ ಇಲ್ವಾ ಸರ್ಕಾರಕ್ಕೆ? MLAಗಳಿಗೆ ಯಾರು ಟಿಕೆಟ್ ಕೊಡ್ತಾ ಇದ್ರು MLAಗಳಿಗೆ ಒಂದು ಕುಂದ್ರಕ್ಕೆ ಒಂದು ಅವಕಾಶ ಮಾಡಿಕೊಡಿಸಿ ಸರ್. ಏನ್ ನಾವು ನಮ್ಮ ಮಕ್ಕಳು ಹೋಗ್ಬೇಕಂತಾರೆ, ನಮ್ಮ ಮನೆಯಲ್ಲಿ ಹೋಗ್ಬೇಕಂತಾರೆ, ಅವ್ರಿಗೆಲ್ಲ ಅವಕಾಶ ಬೇಡವಾ? ಇಷ್ಟು ಸುಂದರವಾಗಿ ಬೆಂಗಳೂರು ಮಾಡ್ತಾ ಇದೀರಿ ನೀವು. ಅದು ಸ್ಟೇಡಿಯಂ ಕೂಡ ಮಾಡಿ ಹೊಸದು, ಬಟ್ ಇಲ್ಲಿ ಟಿಕೆಟ್ ಆದ್ರೂ ಕೊಡ್ಸಕ್ ಹೇಳಿ ಸರ್. ಎಷ್ಟು ಜನ ನಾವು ಹೋಗ್ಬೇಕು ಅಂತೀವಿ, ನಮ್ಗೆ ಅಲ್ಲಿ ಹೋದ್ರೆ ಮರ್ಯಾದೆ ಇಲ್ಲ. ಅಲ್ಲಿ ಹೋಗಿ ಎಲ್ಲೋ ಕೊಡಿಸ್ತಾರೆ ನಮ್ಮನ್ನ. ಕೆಳಗಡೆ ಹೋಗಿ ಒಂದು ಸಪರೇಟ್ ಲಾಂಚ್ ಮಾಡಿ ನಮಗೆ MLAಗಳಿಗೆ, ಮಂತ್ರಿಗಳಿಗೆ ಕೊಡೋಕೊಂದು ಅವಕಾಶ ಮಾಡಿ ಕೊಡಿಸಿ ಸರ್. ನಾಚಿಕೆ ಆಗುತ್ತೆ ರೀ ಇವ್ರನ್ನೆಲ್ಲ ನಮ್ಮ ಜನಪ್ರತಿನಿಧಿಗಳು ಅಂತ ಹೇಳಕ್ಕೆ. ಇವರೆಲ್ಲ ಶಾಸಕರೇನ್ರಿ ಇವರೆಲ್ಲಾನು? ಒಂದು IPL ಟಿಕೆಟ್ಗೋಸ್ಕರವಾಗಿ ವಿಧಾನಸಭೆಯಲ್ಲಿ ಚರ್ಚೆ ಆಗುತ್ತೆ, ವಿಧಾನ ಪರಿಷತ್ನಲ್ಲಿ ಚರ್ಚೆ ಆಗುತ್ತೆ, ವಿಧಾನಸೌಧದಲ್ಲಿ ಟಿಕೆಟ್ಗೋಸ್ಕರವಾಗಿ ಮುಗಿ ಬೀಳ್ತಾರಂತೆ. ನಾಚಿಕೆ ಆಗಲ್ವೇನ್ರಿ? ಮುನಗುಂದದ ಶಾಸಕ ವಿಜಯ ಕಾಶಪ್ಪನವರು ವಿಧಾನಸಭೆಯಲ್ಲಿ ಹೇಳ್ತಾರೆ, ನಾವು MLAಗಳಾಗಿದ್ದೀವಿ, ನಮಗೆ ಟಿಕೆಟ್ ಸಿಗ್ತಾ ಇಲ್ಲ. ಟಿಕೆಟ್ ಸಿಕ್ಕಿದ್ರು ಎಲ್ಲೋ ಒಂದು ಕಡೆ ಕೂರಿಸ್ತಾರೆ. ಮೇಲಿಂದ ಹಿಡಿದು ಬಂದ್ಬಿಟ್ಟಿದ್ದೀರೇನಪ್ಪ ನೀವೆಲ್ಲಾನು? ಜನರು ಸಂಕಷ್ಟದಿಂದ ಸಾಯ್ತಾ ಕೂತಿದ್ದಾರೆ. ನಿಮಗೆ IPL ಟಿಕೆಟ್, IPL ಮ್ಯಾಚ್ ನೋಡ್ಬೇಕಾ? ಜೂಜಿನ ಆಟ ನೋಡ್ಬೇಕಾ ನೀವೆಲ್ಲಾನು? ಈ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಸಚಿವರು ನೀವೆಲ್ಲರೂ ಟಿಕೆಟ್ಗೋಸ್ಕರವಾಗಿ, IPL ಟಿಕೆಟ್ಗೋಸ್ಕರವಾಗಿ ಸಮಯವನ್ನು ಹಾಳು ಮಾಡಿಬಿಟ್ರಲ್ರಿ. ಸ್ಪೀಕರ್ ಅವರು ಇದಕ್ಕೆಲ್ಲ ಅವಕಾಶ ಕೊಡ್ತಾರೇನ್ರಿ? ಜೂಜು ಕಣ್ರಿ ಅದು. IPL ಅನ್ನೋದು ಜೂಜು. IPLನಲ್ಲಿ ಭಾಗವಹಿಸುವಂತಹ ಆಟಗಾರರನ್ನ ಹರಾಜಿನ ಮೂಲಕ ಖರೀದಿ ಮಾಡ್ತಾರೆ, ದನಗಳ ರೀತಿಯಲ್ಲಿ ಖರೀದಿ ಮಾಡ್ತಾರೆ. IPL ಪ್ರಾರಂಭ ಆದರೆ ಬಾಲ್ಗಿಷ್ಟು, ಓವರ್ಗಿಷ್ಟು, ಮ್ಯಾಚ್ಗಿಷ್ಟು ಅಂತೇಳಿ ಬೆಟ್ಟಿಂಗ್ ಕಟ್ತಾರೆ. ಸಂಸಾರಗಳು ಹಾಳಾಗ್ತಾ ಇದ್ದಾವೆ, ಎಷ್ಟೋ ಕುಟುಂಬಗಳು ಸರ್ವನಾಶ ಆಗೋಗಿದ್ದಾವ್ರಿ. ಅಂತಹ ಜೂಜಿಗೆ ಇಂತಹ ಸರ್ಕಾರಿ ಅಧಿಕಾರಿಗಳನ್ನು ಬಳಸ್ಕೊಳ್ತೀರಿ, ವಿಧಾನಸಭೆಯನ್ನು ಬಳಸ್ಕೊಳ್ತೀರಿ, ವಿಧಾನ ಪರಿಷತ್ತನ್ನು ಬಳಸ್ಕೊಳ್ತೀರಿ, ಈ ಹುದ್ದೆಗಳನ್ನು ಬಳಸ್ಕೊಳ್ತಾ ಇದ್ದೀರಲ್ಲ. ನಿಜಕ್ಕೂ ನಿಮಗೆ ಸ್ವಲ್ಪನಾದರೂ ಮಾನವೀಯತೆ ಅನ್ನೋದಿದೆಯೇನ್ರಿ? ಮಾನವೀಯತೆ ಅನ್ನೋದಿದೆಯಾ? ನೀವೆಲ್ಲ ಯಾಕ್ರಿ ಬೇಕು? ರಾಜೀನಾಮೆ ಕೊಟ್ಟು ವಿಸರ್ಜನೆ ಮಾಡಿ ಹೊಟ್ಟೋಗ್ಬಿಡ್ರಿ. ವೆಂಕಟೇಶ್ ಪ್ರಸಾದ್ ಬರ್ತಾರಂತೆ, DCM ಅವ್ರ ಮನೇಲಿ ಕುತ್ಕೊಳ್ತಾರಂತೆ, ಚರ್ಚೆ ಮಾಡ್ತಾರಂತೆ. ಜನ ಇಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ, ಬೆಲೆ ಏರಿಕೆ ಆಗೋಗಿದೆ, ಜೀವನ ಮಾಡೋದೇ ಕಷ್ಟ, ನಾವು ಹೆಂಗಪ್ಪ ಬದುಕಬೇಕು, ಡೊನೇಷನ್ ವಿಪರೀತ ಆಗ್ತಾ ಇದೆ, ಬೆಲೆ ಏರಿಕೆ ಗಗನಕ್ಕೆ ಏರ್ತಾ ಇದೆ, ಜನ ಹೈರಾಣಾಗಿ ಹೋಗ್ತಾ ಇದ್ದಾರೆ. ಇವರಿಗೆ IPL ಚಿಂತೆ, ಇವರಿಗೆ ದೇಶ ಬೇಕಾಗಿಲ್ಲ, ರಾಜ್ಯ ಬೇಕಾಗಿಲ್ಲ ಇವರಿಗೆ. ಇಂತಹ ಕೆಟ್ಟ ಸ್ಥಿತಿಗಿಳಿಬೇಕಾ ನೀವು? ಇಂತಹ ಕೆಟ್ಟ ಸ್ಥಿತಿಗೆ ಒಬ್ಬ MLA ಮಾತಾಡ್ತಾನ್ರಿ ವಿಧಾನಸಭೆಯಲ್ಲಿ. MLA ಮಾತಾಡುವಂಥದ್ದು RCB ಗೆದ್ದು ಬಿಡುತ್ತಂತೆ. ಪ್ರೈವೇಟ್ರಿ ಅದು, ಇಂಡಿಯನ್ ಟೀಮ್ ಅಲ್ಲ, ಪ್ರೈವೇಟು. ಅವ್ರನ್ನ ಕರ್ಕೊಂಡು ಮುಂದೆ ವಿಧಾನಸೌಧದ ಮುಂದೆ ಮುಂದ್ಕೊಂಡು ಕಾರ್ಯಕ್ರಮ ಮಾಡಿ ಅಷ್ಟು ಜನರ ಸಾವಿಗೆ ಕಾರಣರಾದಂಥವ್ರಿಗೆ ಇನ್ನೂ ಸಹ ಅದರ ಬುದ್ಧಿ ಬಂದಿಲ್ಲ ಅಂತಂದರೆ ಯಾವ ಸ್ಥಿತಿಲಿದ್ದೀರಿ ನೀವು? 140 ಸ್ಥಾನಗಳನ್ನು ಕೊಟ್ಟಂಥವರು ನೀವು. 140 ಸ್ಥಾನಗಳನ್ನು ತೆಗೆದು ಜನ ಕೊಟ್ಟಿದ್ದಾರೆ. ಒಂದು ಆಡಳಿತ ಮಾಡೋಕ್ಕೆ ನಿಮ್ಮ ಕೈಲಿ ಬರ್ತಾ ಇಲ್ಲ ಅಂತಂದರೆ, ನಿಮ್ಮ ಶಾಸಕರು ವಿಧಾನಸಭೆಯಲ್ಲಿ ಮಾತನಾಡಬೇಕಾದ್ರೆ ಗದರಿಸಬೇಕಾದಂತಹ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವರೇ ಕುತ್ಕೊಂಡು IPL ಆಯೋಜಕರ ಜೊತೆ ಕುತ್ಕೊಂಡು, ವೆಂಕಟೇಶ್ ಪ್ರಸಾದ್ ಅವ್ರ ಹತ್ರ ಕುತ್ಕೊಂಡು ನೀವು ಚರ್ಚೆ ಮಾಡ್ತೀರಿ ಅಂತಂದರೆ, ಬೇಲಿನೇ ಎದ್ದು ಹೊಲ ಮೇಯ್ತಾ ಇದೆಯಲ್ಲ, ಬೇಲಿ ಎದ್ದು ಹೊಲ ಮೇಯ್ತಾ ಇದೆ. ವಿರೋಧ ಪಕ್ಷದ ಅಶೋಕ್ ಒಂದು ಸಾರಿ ಆ ಥರ ಮಾತಾಡೋದು, ಮತ್ತೊಂದು ಸಾರಿ ಈ ಥರ ಮಾತಾಡುವಂಥದ್ದು. ಎಲ್ಲರಿಗೂ IPL ಹುಚ್ಚು, ಬೆಟ್ಟಿಂಗ್ ಹುಚ್ಚು. ಈ ಸ್ಥಿತಿಗೆ ತಂದಿಟ್ಟಿದ್ದಾರೆ ಈ ದೇಶದ ಆಡಳಿತವನ್ನು, ಈ ರಾಜ್ಯದ ಆಡಳಿತವನ್ನು. ನಾಚಿಕೆ ಆಗುತ್ತೆ.
ಮಾಧ್ಯಮಗಳು ಏನು ಮಾಡ್ತಾ ಇದ್ದಾವೆ? ಸುದ್ದಿ ಮಾಡ್ತಾ ಇದ್ದಾವೆ. ಕಳೆದ ವರ್ಷ 11 ಜನ ಸತ್ರು, ಸುದ್ದಿ ಮಾಡಿದ್ರು, ಭರಪೂರ ಭರ್ಜರಿ ಊಟ ಮಾಡಿದ್ರು, ಬಿಟ್ಟುಬಿಟ್ರು. ಈಗ ಮತ್ತೊಮ್ಮೆ ವಿಧಾನಸೌಧದಲ್ಲಿ PAಗಳು ಟಿಕೆಟಿಗೆ ಮುಗಿಬಿದ್ದಿದ್ದಾರೆ. ಬ್ರೇಕಿಂಗ್ ನ್ಯೂಸ್, ಇದು ಬ್ರೇಕಿಂಗ್ ನ್ಯೂಸ್. ಛೀಮಾರಿ ಹಾಕ್ಬೇಕಲ್ವಾ? ಜನಪ್ರತಿನಿಧಿಗಳಿಗೆ ಛೀಮಾರಿ ಹಾಕ್ಬೇಕಲ್ರಿ? ನಿಮಗೆ ಜವಾಬ್ದಾರಿ ಅನ್ನೋದು ಇದೆಯಲ್ಲ ಮಾಧ್ಯಮಗಳಿಗೆ. ನೀವು ಸಹ ಆ ಜೂಜನ್ನು ನೋಡೋದಕ್ಕೆ ಅವರ ಒಳಗಡೆ ಹೋಗಿ ಟಿಕೆಟ್ ತಗೊಂಡು ಹೋಗ್ತೀರಿ. ಅದು ಯಾವ ರೀತಿಯಾದಂತಹ ಬದ್ಧತೆ, ಯಾವ ರೀತಿಯ ನೈತಿಕತೆಯಿಂದ ನೀವು ಈ ಪತ್ರಿಕೋದ್ಯಮದಲ್ಲಿದ್ದೀರೋ ನಮಗಂತೂ ಗೊತ್ತಿಲ್ಲ. ಯಾವ ನೈತಿಕತೆಯಿಂದ ಇದ್ದೀರೋ ಗೊತ್ತಿಲ್ಲ. ಯಥಾ ರಾಜ ತಥಾ ಪ್ರಜಾ ಅಂತಂದಾಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರುಗಳು, ಶಾಸಕರುಗಳು ಈ ರೀತಿ ನಡ್ಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಕಾರ್ಯಾಂಗ ವ್ಯವಸ್ಥೆಯಲ್ಲಿರುವಂತಹ ಅಧಿಕಾರಿಗಳು ಸಹ ಇದರಲ್ಲಿ ದುಡ್ಡು ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಕಾಪಾಡಬೇಕಾದಂತಹ ಮಾಧ್ಯಮಗಳು ಸಹ ದಾರಿ ತಪ್ಪಿ ಇವತ್ತು ಅವೂ ಸಹ ಅವರ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರವಾಗಿ ಸುದ್ದಿಗಳನ್ನು ಮಾಡ್ತಾ ಇದ್ದಾರೆ ಹೊರತು ಅವರಿಗೆ ದೇಶ ಬೇಕಾಗಿಲ್ಲ, ರಾಜ್ಯ ಬೇಕಾಗಿಲ್ಲ, ಜನ ಬೇಕಾಗಿಲ್ಲ. ಅವರಿಗೆ ಕಮರ್ಷಿಯಲ್ ಬೇಕು, ಅವ್ರಿಗೆ ರೆವಿನ್ಯೂ ಬೇಕು ಅವರಿಗೆ. ಇದು ಇವತ್ತಿನ ನಮ್ಮ ಪರಿಸ್ಥಿತಿ. ಯಾಕೆ ಬೇಕ್ರಿ? ರಾಜೀನಾಮೆ ಕೊಟ್ಬಿಡ್ರಿ. ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ವಿರೋಧ ಪಕ್ಷದ ನಾಯಕರೇ, ಶಾಸಕರುಗಳೇ, ಸಚಿವರುಗಳೇ, ನಿಮಗೆ ಆಡಳಿತ ಮಾಡೋದಕ್ಕೆ ಬರೋದಿಲ್ಲ. ರಾಜೀನಾಮೆ ಕೊಟ್ಟು ಹೋಗಿ. ಈ ರಾಜ್ಯವನ್ನು ಯಾರಾದರೂ ಕಾಪಾಡ್ಕೊಳ್ತಾರೆ, ಹೋಗಿ. ನಿಮ್ಮ ಕೈಲಿ ಆಗೋದಿಲ್ಲ. ಅವರ ಮೇಲೆ ಇವರು, ಇವ್ರ ಮೇಲೆ ಅವರು ಹೇಳ್ಕೊಂಡು BJP 40% ಕಮಿಷನ್, 40% ಕಮಿಷನ್ ಅಂತ ಬಂದ್ರಿ. ನೀವು ಮಾಡ್ತಾ ಇರೋದೇನು? ನಿಮ್ಮ ಆಡಳಿತದಲ್ಲಿರೋದೇನು? ಬರೀ ಇದೇ ಆಗೋಯ್ತಲ್ರಿ. ಇವ್ರು ಹೇಳ್ತಾರೆ 2 ವರ್ಷ ಆದಮೇಲೆ ನಾವು ಬರ್ತೀವಿ ಅಂತ. ಮತ್ತೊಮ್ಮೆ ಇವರನ್ನು ಬೈಕೊಂಡು ಅವ್ರು ಬಂದು ಅವರು 80% ಕಮಿಷನ್ ತಗೊಳ್ಳುವಂಥದ್ದು. ಜನರನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ನೀವು ಯಾರೂ ಸಹ ಈ ರಾಜ್ಯಕ್ಕೆ ಅನಿವಾರ್ಯ ಅಲ್ಲ. ನೀವು ಯಾರೂ ಅನಿವಾರ್ಯ ಅಲ್ಲ. ನೀವು ಈ ಜನರನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದೀರಿ. ಈ ಆಡಳಿತವನ್ನು ಸ್ವಂತಕ್ಕೆ ಬಳಸ್ಕೊಳ್ತಾ ಇದ್ದೀರಿ. ನೀವು ಎಲ್ಲರಿಗೂ ಒಂದು ಓಪನ್ ಚಾಲೆಂಜ್ ಮಾಡ್ತೀನಿ ರೀ. ಪ್ರತಿಯೊಬ್ಬ ಶಾಸಕ, 224 ಜನ ಶಾಸಕರು, 75 ಜನ ವಿಧಾನ ಪರಿಷತ್ ಸದಸ್ಯರುಗಳು, ನೀವುಗಳೆಲ್ಲನೂ ನೀವು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ, ನೀವು ಜನಪ್ರತಿನಿಧಿ ಆಗೋಕ್ಕಿಂತ ಮುಂಚೆ ನಿಮ್ಮ ಆಸ್ತಿ ಎಷ್ಟಿತ್ತು, ಇವತ್ತು ಎಷ್ಟು ಆಸ್ತಿ ಇದೆ ಅಂತ ಯಾರಾದರೂ ಒಬ್ಬರಾದರೂ ಇವತ್ತು ಬಹಿರಂಗವಾಗಿ ಜನರ ಮುಂದೆ ಅವರ ಏನೋ ವಿಡಿಯೋ, ಯೂಟ್ಯೂಬ್ ಮೂಲಕ ಆಗಲಿ, ವಿಡಿಯೋ ಮೂಲಕ ಆಗಲಿ ಜನರ ಮುಂದೆ ಹೇಳೋಕ್ಕೆ ಸಾಧ್ಯನಾ? ನಿಮ್ಮ ಕೈಯಲ್ಲಿ ಸಾಧ್ಯನಾ? ನಿಮ್ಮ ಆಸ್ತಿ ಎಷ್ಟಿತ್ತು? ನೀವು ಹಿಂದೆ ಏನು ಕೆಲಸ ಮಾಡ್ತಿದ್ರಿ? ನೀವು ಶಾಸಕರಾದ ಮೇಲೆ, ನೀವು ಸಚಿವರಾದ ಮೇಲೆ ನಿಮ್ಮ ಆಸ್ತಿ ಎಷ್ಟಾಗಿದೆ? ಇದರ ಬಗ್ಗೆ ಏನಾದರೂ ಹೇಳಲಿಕ್ಕೆ ಸಾಧ್ಯ ಇದೆಯೇನ್ರಿ? ನಿಮಗೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಯಾಕೆ? ನೀವು ಪ್ರಾಮಾಣಿಕವಾಗಿಲ್ಲ ಅನ್ನೋದು ನಿಮಗೆ ಗೊತ್ತಿದೆ. ಆತ್ಮಸಾಕ್ಷಿಯನ್ನು ಕೇಳ್ಕೊಳ್ಳಿ, ನೀವು ಎಷ್ಟು ಪ್ರಾಮಾಣಿಕರಿದ್ದೀರಿ ಅಂತೇಳಿ. ಈ ದೇಶ ನಿಮಗೆ ಪವಿತ್ರವಾದಂತಹ ಜವಾಬ್ದಾರಿಯನ್ನು ಕೊಟ್ಟಿದೆ. ಆ ಜವಾಬ್ದಾರಿಯನ್ನು ಮುನ್ನಡೆಸ್ರಿ. ಎಲ್ಲರಿಗೂ ಎಲ್ಲ ಅವಕಾಶಗಳು ಸಿಗೋದಿಲ್ಲ. ಇಡೀ 7 ಕೋಟಿ ಜನಸಂಖ್ಯೆಯಲ್ಲಿ 224 ಜನಕ್ಕೆ ಮಾತ್ರ ಶಾಸಕರಾಗುವಂತಹ ಅವಕಾಶ. ಆ ಅವಕಾಶವನ್ನು ಜನರ ಹಿತಕ್ಕೋಸ್ಕರ ಬಳಸಿ, ಹಣ ಮಾಡೋದಕ್ಕಲ್ಲ. ಈ ರೀತಿ ದಾರಿ ತಪ್ಪು ಬೆಟ್ಟಿಂಗ್ ದಂಧೆಗಳನ್ನು ಪ್ರಮೋಟ್ ಮಾಡೋದಕ್ಕಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.